ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಟೀ ಮಾಡಿದ್ದೀನಿ ನೋಡಿ. ಟೀ ಕುಡಿದ್ಬಿಟ್ಟು ನಾನು ಅಮ್ಮ ಇಬ್ಬರೂ. ಸೊ ಅಮ್ಮ ಇವಾಗ ಊರಿಂದ ಬಂದಿದ್ರಲ್ವ, ನಂಗೆ ತುಂಬ ಒಂಥರ ತುಂಬ ಚೆನ್ನಾಗಿ ಟೈಮ್ ಹೋಗ್ತಿದೆ ಅಂತ ಹೇಳ್ಬೋದು. ಈ ಥರ ಮನೆಗೆ ಯಾರಾದರೂ ಅವರಿಂದ ಕೆಲವೊಂದು ತಿಳ್ಕೊತೀವಿ. ನಮ್ಮ ಅತ್ತೆಯವರಿದ್ದಾಗ ಕೂಡ ಅಷ್ಟೇ, ಅವರು ನಮ್ಮ ಮನೆಗೆ ಬಂದಾಗ ನಾನು ತುಂಬ ಖುಷಿ ಪಡ್ತಿದ್ದೆ. ನಮ್ಮ ಮನೆಗೆ ಯಾರೇ ಬರಲಿ ನನಗೆ ತುಂಬ ಇಷ್ಟ ಆಗುತ್ತೆ. ಅವ್ರ ಜೊತೆ ತುಂಬ ಸ್ಪೆಂಡ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ ನಾನು. ಈ ಥರ ಜೊತೆ ಕೂತ್ಕೊಂಡು ಕಾಫಿ ಕುಡಿಯೋದು, ಟೀ ಕುಡಿಯೋದು, ತಿಂಡಿ ತಿನ್ನೋದು ತುಂಬ ಇಷ್ಟ ಆಗುತ್ತೆ. ಟಿ ವಿ ನೋಡಿಕೊಂಡು ನೋಡಿ, ಟಿ ವಿ ಯಾವುದೋ ಒಂದು ಮೂವಿನೋ ಸೀರಿಯಲ್ಲು ಅನಿಸುತ್ತೆ. ನಾನು ಸೀರಿಯಲ್ ನೋಡೋದೇ ಇಲ್ಲ. ಸೊ ಜೊತೆಗೆ ಯಾರಾದರೂ ಇದ್ದರೆ ನೋಡ್ತೀನಿ. ಇವಾಗ ಅಮ್ಮ ಬಂದಾಗಿಂದ ಸ್ವಲ್ಪ ಯಾವುದಾದ್ರೂ ಸೀರಿಯಲ್ ನೋಡಬೇಕು ಅಂತ ಅನಿಸುತ್ತೆ. ಚೆನ್ನಾಗಿ ಬರುತ್ತೆ ನಮ್ಮ ಟಿ ವಿನಲ್ಲಿ ಸೀರಿಯಲ್ಸ್ ಎಲ್ಲನೂ. ನಾನು ಯಾವಾಗೋ ತುಂಬ ವರ್ಷಗಳಾಗಿದ್ದು ಸೀರಿಯಲ್ ನೋಡಿ. ಈಗ ಸುಮ್ಮನೆ ಸಂಜೆ ಹೊತ್ತು ದೀಪ ಹಚ್ಚಿದಾಗ ಬೆಳಗ್ಗೆ ಹೊತ್ತು ಸ್ವಲ್ಪ ದೇವ್ರ ಸಾಂಗ್ಸ್ ಎಲ್ಲ ಹಾಡಿಬಿಟ್ಟು ಹಾಕಿಬಿಟ್ಟು ನಂತರ ಸ್ವಲ್ಪ ಹೊತ್ತು ಯಾವುದೋ ಟಿ ವಿ ನೋಡ್ತೀನಿ. ಟಿ ವಿ ನೋಡೋಕ್ಕೆಲ್ಲ ತುಂಬ ಜೊತೆಗೆ ಯಾರಾದರೂ ಇದ್ದಾಗ ಈ ಥರ ಅಮ್ಮ ತುಂಬ ರೆಸಿಪೀಸ್ ಕೂಡ ಕೆಲವೊಂದು ಮಾಡಿ ಅವ್ರ ಕೈಯಲ್ಲಿ ತುಂಬ ಅಡುಗೆ ಮಾಡ್ತಾರೆ ಅಮ್ಮ. ರೆಸಿಪೀಸ್ ಕೂಡ ನಿಮಗೆ ಶೇರ್ ಮಾಡ್ಕೋತೀನಿ. ಹೂವು ಎಲ್ಲ ಕಟ್ಟಿದ್ದು ನಾನು ನಿಮಗೆ ರೆಸಿಪೀಸ್ ಎಲ್ಲ ಹೂವು ಎಲ್ಲ ಕಟ್ಟಿದ್ದು ಅವೆಲ್ಲ ಕೆಲವೊಂದು ಹಾಕಿದ್ದೀನಿ. ಈ ಥರ ಮನೆಗೆ ಒಬ್ಬರಿದ್ದಾಗ ಟೈಮ್ ಯಾವ ಥರ ಹೋಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ನೋಡಿ ಟೀ ಎಲ್ಲ ಕುಡ್ದಾಯಿತು. ಇವಾಗ ಅಡುಗೆ ಮಾಡಬೇಕು, ತಿಂಡಿ ಅಡುಗೆ ಮಾಡಬೇಕು. ಏನು ಮಾಡಿ ಅಂತ ಕೂಡ ನಿಮಗೆ ಹೇಳ್ತೀನಿ ನೋಡಿ. ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿದ್ದೆ, ನಿಮಗೆ ಶೇರ್ ಮಾಡಿದ್ದೀನಿ ಕೂಡ ನಾನು. ರೆಸಿಪಿ ತುಂಬ ಜನ ಕೇಳಿದರು, ನೀವು ರೈಸ್ ಐಟಮ್ ಯಾಕೆ ತುಂಬ ಹಾಕೋದಿಲ್ಲ ಅಂತ. ನಾನು ನಮ್ಮ ಮನೆಯಲ್ಲಿ ರೈಸ್ ಐಟಮ್ಸ್ ಜಾಸ್ತಿ ಮಾಡೋದಿಲ್ಲ ಫ್ರೆಂಡ್. ದೋಸೆ ಚಪಾತಿ ಇವೇ ಮಾಡೋದು, ಲಂಚ್ ಬಾಕ್ಸ್ ಚೆನ್ನಾಗಿರುತ್ತೆ ಅಂತ. ಟೊಮೊಟೊ ಬಾತು ನಂತರ ಪಲಾವ್ ಇವೆಲ್ಲ ಜಾಸ್ತಿ ಮಾಡೋದಿಲ್ಲ. ಇವತ್ತು ರೇರಾಗಿ ಮಾಡ್ತೀನಿ. ಇವತ್ತು ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿದ್ದೆ, ರೆಸಿಪಿ ಕೂಡ ಹಾಕಿದ್ದೀನಿ ನೋಡಬೇಕಾದ್ರೆ. ತುಂಬ ಈಸಿಯಾಗಿ ಹೊಸದಾಗಿ ಮದುವೆ ಆದಂಥ ಹೆಣ್ಮಕ್ಳಿಗೆ, ಬ್ಯಾಚುಲರ್ಸ್ಗೆ ಯಾವ ರೀತಿ ಮಾಡಬಹುದು ಟೊಮೊಟೊ ಬಾತ್ ಅಂತ ಕೂಡ ಹಾಕಿದ್ದೀನಿ. ನನ್ನ ಫೇವರೇಟ್ ಅಂತಲೇ ಹೇಳ್ಬೋದು, ಬಟ್ ಜಾಸ್ತಿ ಮಾಡೋದಿಲ್ಲ ಟೊಮೊಟೊ ಬಾತು ಪಲಾವ್ ಇವೆಲ್ಲನೂ. ರೆಸಿಪಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿದ್ದರೆ ಆ್ಯಸ್ ಯೂಶ್ವಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ನೋಡಿ ಟೀ ಕುಡಿದ್ಬಿಟ್ಟು ನಾನು ಸೊ ನಂತರ ತಿಂಡಿ ಮಾಡಬೇಕು. ತಿಂಡಿ ತಿಂದಾದಮೇಲೆ ಏನು ಅಡುಗೆ ಇವೆಲ್ಲ ಸೊ ಮಾಡಲೇಬೇಕಾಗತ್ತಲ್ವ. ಸೊ ಒಂದೊಂದು ರೆಸಿಪೀಸ್ ಎಲ್ಲ ಶೇರ್ ಮಾಡ್ಕೋತೀನಿ, ಕೆಲವೊಂದು ವ್ಲಾಗ್ಸ್ ಎಲ್ಲ ಹಾಕ್ತೀನಿ. ನನ್ನ ಕಡೆಯಿಂದ ನಿಮ್ಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕೂಡ ಕಮೆಂಟ್ಸ್ ಮಾಡಿ. ತುಂಬ ಜನ ಕಿಚನ್ ಟೂರ್ ಕೇಳಿದ್ದೀರಾ, ಅದು ಕೂಡ ಸದ್ಯದಲ್ಲೇ ಹಾಕ್ತೀನಿ ನೋಡಿ. ಬೆಳಗ್ಗೆ ಸೊ ಇದು ಬ್ರೇಕ್ಫಾಸ್ಟ್ಗೆ ಮಾಡಿದಂತಹ ಒಂದು ಟೊಮೊಟೊ ಬಾತ್, ಬಟಾಣಿ ಹಾಕಿ ಮಾಡಿದ್ದೆ, ಬಟಾಣಿ ಕ್ಯಾಶ್ಯೂ ಹಾಕಿ ಮಾಡಿದ್ದೆ. ತುಂಬ ಅಂದರೆ ತುಂಬ ಸೂಪರಾಗಿತ್ತು ಮಾತ್ರ. ಸ್ವಲ್ಪ ತುಪ್ಪ ಹಾಕಿದ್ರೆ ಮೇಲೆ ಗೋಡಂಬಿ ಹಾಕ್ಕೊಂಡು, ಸ್ವಲ್ಪ ಸ್ಪೈಸಿ ಜಾಸ್ತಿ ಬೇಕು ಅಂತಂದರೆ ಹಾಕ್ಕೊಬೋದು. ಕೆಲವರು ಟೊಮೊಟೊ ಹಾಗೆ ರುಬ್ಬಿ ಹಾಕ್ತಾರೆ ಮಿಕ್ಸಿ ಮಾಡಿ. ನಾನು ಈ ಸಾರಿ ಕಟ್ ಮಾಡಿ ಕೂಡ ಹಾಕಿದ್ದೀನಿ. ಯಾವ ಥರ ಬೇಕಾದರೂ ಮಾಡ್ಕೊಬೋದು, ಬಟ್ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಮಾತ್ರ. ಈ ಚಳಿಗಾಲದಲ್ಲಿ ಈ ಥರ ಮಾಡಿಕೊಂಡು ತಿಂದರೆ ಅಂತೂ ಸೂಪರಾಗಿರುತ್ತೆ. ನಿಮ್ಗೆ ಯಾರಿಗೆಲ್ಲ ಟೊಮೊಟೊ ಬಾತ್ ಅಥವಾ ಪಲಾವ್ ಇಷ್ಟ ಅಂತ ಕಮೆಂಟ್ಸ್ ಮಾಡಿ. ಈಗ ನೋಡಿ ನಾನು ನಮ್ಮ ಅಮ್ಮ ನಾನು ಇಬ್ಬರು ತಿಂತಾಯಿದ್ವಿ. ಫಸ್ಟ್ ಹಸ್ಬೆಂಡ್ಗೆ ಹಾಕ್ಕೊಟ್ಟಿದ್ದೀನಿ, ನಂತರ ನಾನು ಅಮ್ಮ ಇಬ್ಬರು ತಿನ್ನಬೇಕು. ಸ್ನಾನ ಪೂಜೆ ಎಲ್ಲ ಮಾಡಿದ್ಮೇಲೆ ತಿಂತೀವಿ ನಾವು ನೋಡಿ. ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು, ಬಿಸಿ ಟೊಮೊಟೊ ಬಾತ್ ಇತ್ತು. ಮೊಸರು ಜೊತೆ ತಿಂತಾಯಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಪೂಜೆ ಕೂಡ ನೋಡಿ ಈ ಥರ ಸಿಂಪಲ್ಲಾಗಿ ಡೈಲಿ ಪೂಜೆ ಕೂಡ ಮಾಡಿದ್ದೀನಿ. ಮನೆಯಲ್ಲೇ ಪೂಜೆ ಮಾಡಿದಾಗ ಏನೋ ಒಂಥರ ಪಾಸಿಟಿವಿಟಿ ಸಿಗುತ್ತೆ. ಸೊ ನಮ್ಮ ಗಿಡದ ಹೂವು ಎಲ್ಲ ಇಟ್ಟು ನೋಡಿ, ಕನಗಲು ಹೂವು ಎಲ್ಲ ಇಟ್ಟು ದೇವ್ರ ಮನೆಯಲ್ಲಿ ದೀಪ ಧೂಪ ಹಚ್ಚಿದಾಗಂತೂ ಮನೆಯಲ್ಲಿ ಒಂದು ಶಾಂತವಾದಂತಹ ಒಂದು ವಾತಾವರಣ ಇರುತ್ತೆ. ಅದು ಮನೆಗೂ ಒಳ್ಳೆಯದು, ಮನೆ ಸದಸ್ಯರಿಗೂ ತುಂಬಾ ಒಳ್ಳೆಯದು. ಸೊ ಮನೆಯಲ್ಲಿ ಒಳ್ಳೆ ಮಾತಾಡಬೇಕು. ಸೊ ದೇವ್ರ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಕೇಳ್ತಾಯಿದ್ರೆ ಮನೆಯಲ್ಲಿ ನೆಗೆಟಿವ್ಸ್ ಏನೂ ಬರೋದಿಲ್ಲ. ಸೊ ಯಾವಾಗಲೂ ಪಾಸಿಟಿವಿಟಿ ಆಗಿರುತ್ತೆ. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಇರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.